ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಹಾಗೂ ಹೋರಾಟ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಇತ್ತೀಚೆಗೆ ನಡೆಯುತ್ತಿರುವ ಹೋರಾಟ ನೈಜವಲ್ಲ. ಇದು ವಿದೇಶಿ ಫಂಡಿಂಗ್ ಆಧಾರದಲ್ಲಿ ನಡೆಯುತ್ತಿರುವ ನಕಲಿ ಹೋರಾಟವಾಗಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹೋರಾಟದಲ್ಲಿ ನೈಜ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಇಲ್ಲ. ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಹಾಗೂ ಎಡಪಂಥೀಯ ಸಂಘಟನೆಗಳ ರಾಜಕೀಯ ಪ್ರೇರಿತ ಕ್ರಮ ಎಂದು ಟೀಕಿಸಿದರು. ದೇಶದ ಅಭಿವೃದ್ಧಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭ್ರಷ್ಟಾಚಾರ ಮತ್ತು ವೈಯಕ್ತಿಕ ಸ್ವಾರ್ಥವೇ ಮುಖ್ಯವಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜನ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ. ಜೊತೆಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜಕೀಯವಾಗಿ ಪರಿಪಕ್ವತೆಯನ್ನು ತೋರಿಸುತ್ತಿಲ್ಲ. ಅವರು ಅಪರಿಪಕ್ವ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇತ್ತೀಚಿನ ಹೋರಾಟಗಳು ಮತ್ತು ವಿವಾದಗಳಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷ ಸುಳ್ಳು ಪ್ರಚಾರದಲ್ಲಿ ತೊಡಗಿದೆ. ಹೋರಾಟ ಸ್ಥಳದಲ್ಲಿ ಆಹಾರ ಪ್ಯಾಕೆಟ್ಗಳನ್ನು ಹಂಚಿರುವ ಬಗ್ಗೆ ಸೇರಿದಂತೆ ವಿವಿಧ ಆರೋಪಗಳ ಕುರಿತು ಸಂಪೂರ್ಣ ತನಿಖೆ ನಡೆಯುತ್ತಿದ್ದು, ಶೀಘ್ರದಲ್ಲೇ ಸತ್ಯ ಹೊರಬರುತ್ತದೆ ಎಂದು ತಿಳಿಸಿದರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ. ಆ ಹೋರಾಟಗಳು ನ್ಯಾಯಸಮ್ಮತವಾಗಿರಬೇಕು. ಯಾರೋ ವ್ಯಕ್ತಿ ವಿದೇಶದಲ್ಲಿ ಕುಳಿತು ವಿದೇಶಿ ಫಂಡಿಂಗಿಂದ ಆ ಹೋರಾಟದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಲ್ಲ. ನಕಲಿ ಹೋರಾಟ, ಅದು ಕಾಂಗ್ರೆಸ್ ಮತ್ತು ಲೆಫ್ಟಿಸ್ಟ್ ಆ ಹೋರಾಟ ಕಾಂಗ್ರೆಸ್ ಮತ್ತು ಇದರ ಕೃಪಾಪೋಷಿತ ಮಂಡಳಿ ತಪ್ಪಾಗಲಾರದು. ಹಿಂಸಾಚಾರಕ್ಕೆ ಪ್ರಚೋದನೆ ಮಾಡಿದ್ದು ಇದೇ ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ಪಕ್ಷಗಳು. ಈ ಹಿಂದೆ UPA ಸರ್ಕಾರ ಇದ್ದಾಗ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪತ್ರಿಕೆಗಳು ಸೋರಿಕೆಯಾಗಿವೆ. ಅವ ನೀವು ರಾಜೀನಾಮೆ ಕೊಟ್ಟಿದ್ದೀರಾ? ಒಂದು ದಿವಸ ಅವರು ಮಾಡ್ತಾರೆ ಕಾಕ್ರೋಚ್ ಪಾರ್ಟಿ, ಎರಡನೇ ದಿವಸ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಖರ್ಗೆ ಒಳಗೊಂಡಂತೆ ದಿಢೀರ್ನ ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಮಾಡ್ತಾರೆ. ಹೋರಾಟಗಳು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಯಾವ ಯುವಕರನ್ನು ಸರಿದಾರಿ ತರಬೇಕು, ಅದು ಜವಾಬ್ದಾರಿ ಕೇವಲ ಆಡಳಿತ ಪಕ್ಷಕ್ಕೆ ಅಷ್ಟೇ ಅಲ್ಲ, ಪ್ರತಿಪಕ್ಷಕ್ಕೂ ಇದೆ. ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಜೀವನದಲ್ಲೂ ಪ್ರಬುದ್ಧ ರಾಜಕಾರಣಿ ಆಗಲ್ಲ, ಅಪ್ರಬುದ್ಧ ರಾಜಕಾರಣಿ. ರಾಜಕೀಯದಲ್ಲಿ ಇನ್ನೂ ಬಚ್ಚ. ಪ್ರಚೋದನೆ ಕುಮ್ಮು ಕೊಟ್ಟು ಸುಮಾರು 150ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಬಹಳಷ್ಟು ಅನಾಹುತ ಆಗಿದೆ. ಇದರಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ, ವಿದೇಶಿ ಕೈವಾಡ ಇದೆ. ಇವ್ರಿಗೆ ಹಣ ಎಲ್ಲಿಂದ ಬರುತ್ತೆ? ಆ ಪ್ರಚೋದನೆಗೆ, ಸಂಘಟನೆಗೆ ವಿದೇಶಿ ಫಂಡಿಂಗ್ ಅಂತ ನೇರ ಹೇಳ್ತೀನಿ. ಮತ್ತು ರಾಷ್ಟ್ರ ವಿರೋಧಿಗಳು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಒಂದು ದಿವಸ ಬೆಂಬಲ ಕೊಡ್ತಾರೆ, ಎರಡನೇ ದಿವಸ ಇವರೇ ಬೀದಿಗೆ ಇಳಿತಾರೆ. ಅಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲದಿರುವ ಬೇರೆ ಬೇರೆ ವಾಮ ಮಾರ್ಗದಿಂದ ಮೆಸೇಜ್ಗಳು ಮಾಡಿ ಹೊಂದಿಸಿ ಒಂಥರ ಬಾಂಗ್ಲಾ ನೇಪಾಳ ಮಾದರಿಯಲ್ಲಿ ದಂಗೆ ಹಚ್ಚತಕ್ಕಂಥ ಕೃತ್ಯ ಇದು. ಅರಾಜಕತೆ ಸೃಷ್ಟಿಯಾಗಬೇಕು, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೋರಾಟವನ್ನು ಈ ದೇಶದ ಜನ ಯಾವತ್ತೂ ಒಪ್ಪಲ್ಲ.
ಈ ನಕಲಿ ಹೋರಾಟಗಳು, ನಕಲಿ ಗಾಂಧಿಗಳು ಅರಾಜಕತೆ ಸೃಷ್ಟಿ ಮಾಡ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷವು ಸುಳ್ಳು ಪ್ರಚಾರ ಮತ್ತು ರಾಜಕೀಯ ಲಾಭಕ್ಕಾಗಿ ಯಾವುದೇ ವಿಷಯವನ್ನು ಬಳಸಿಕೊಳ್ಳುತ್ತಿದೆ. ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ಮತ್ತು ಸಾರ್ವಜನಿಕರನ್ನು ತಪ್ಪು ದಾರಿಗೆಳೆಯುವ ಸುಳ್ಳು ಪ್ರಚಾರ ನಿಲ್ಲಬೇಕೆಂದು ಆಗ್ರಹಿಸಿದರು. ಧರ್ಮೇಂದ್ರ ಪ್ರಧಾನ ಅವರ ರಾಜೀನಾಮೆಗಾಗಿ ನಡೆಯುತ್ತಿರುವ ಹೋರಾಟದಲ್ಲಿ ಅವರದೇ ಯಾವುದೇ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವೇಳೆ ರಾಜು ವೀರಣ್ಣ, ಪ್ರವೀಣ್ ಜಾಧವ್, ಪಂಜು ಪೈಲ್ವಾನ್, ಕೆಎನ್ ವೆಂಕಟೇಶ್, ದಯಾನಂದ್, ಚೇತನಾ, ರವಿಗೌಡ, ಅರುಣ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವೀಕ್ಷಿಸುತ್ತೀರಿ ನೆಕ್ಸ್ಟ್ 9 ಕನ್ನಡ. ಈ ಏಜೆನ್ಸಿ ಯಾರು ಏನು ಅಂತಂದು ಈಗಾಗಲೇ ವಹಿಸಿದ ಮೇಲೆ ಬಂಧನ ಆಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾರೆ. ಧರ್ಮೇಂದ್ರ ಪ್ರಧಾನ್ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ. ಆ ಹೋರಾಟಗಳು ನ್ಯಾಯಸಮ್ಮತವಾಗಿರಬೇಕು. ಯಾರೋ ವ್ಯಕ್ತಿ ವಿದೇಶದಲ್ಲಿ ಕುಳಿತು ವಿದೇಶಿ ಫಂಡಿಂಗಿಂದ ಆ ಹೋರಾಟದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಲ್ಲ. ನಕಲಿ ಹೋರಾಟ, ಅದು ಕಾಂಗ್ರೆಸ್ ಮತ್ತು ಲೆಫ್ಟಿಸ್ಟ್ ಆ ಹೋರಾಟ ಕಾಂಗ್ರೆಸ್ ಮತ್ತು ಇದರ ಕೃಪಾಪೋಷಿತ ಮಂಡಳಿ ತಪ್ಪಾಗಲಾರದು. ಹಿಂಸಾಚಾರಕ್ಕೆ ಪ್ರಚೋದನೆ ಮಾಡಿದ್ದು ಇದೇ ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆ ಪಕ್ಷಗಳು. ಈ ಹಿಂದೆ UPA ಸರ್ಕಾರ ಇದ್ದಾಗ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪತ್ರಿಕೆಗಳು ಸೋರಿಕೆಯಾಗಿವೆ. ಅವ ನೀವು ರಾಜೀನಾಮೆ ಕೊಟ್ಟಿದ್ದೀರಾ? ಒಂದು ದಿವಸ ಅವರು ಮಾಡ್ತಾರೆ ಕಾಕ್ರೋಚ್ ಪಾರ್ಟಿ, ಎರಡನೇ ದಿವಸ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಖರ್ಗೆ ಒಳಗೊಂಡಂತೆ ದಿಢೀರ್ನೆ ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಮಾಡ್ತಾರೆ. ಹೋರಾಟಗಳು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಯಾವ ಯುವಕರನ್ನ ಸರಿದಾರಿ ತರಬೇಕು, ಅದು ಜವಾಬ್ದಾರಿ ಕೇವಲ ಆಡಳಿತ ಪಕ್ಷಕ್ಕೆ ಅಷ್ಟೇ ಅಲ್ಲ, ಪ್ರತಿಪಕ್ಷಕ್ಕೂ ಇದೆ. ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಜೀವನದಲ್ಲೂ ಪ್ರಬುದ್ಧ ರಾಜಕಾರಣಿ ಆಗಲ್ಲ, ಅಪ್ರಬುದ್ಧ ರಾಜಕಾರಣಿ. ರಾಜಕೀಯದಲ್ಲಿ ಇನ್ನೂ ಬಚ್ಚ. ಪ್ರಚೋದನೆ ಕುಮ್ಮು ಕೊಟ್ಟು ಸುಮಾರು 150ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಪೊಲೀಸ್ ಅಧಿಕಾರಿಗಳ ಮೇಲೆ ಬಹಳಷ್ಟು ಅನಾಹುತ ಆಗಿದೆ. ಇದರಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ, ವಿದೇಶಿ ಕೈವಾಡ ಇದೆ. ಇವ್ರಿಗೆ ಹಣ ಎಲ್ಲಿಂದ ಬರುತ್ತೆ? ಆ ಪ್ರಚೋದನೆಗೆ, ಸಂಘಟನೆಗೆ ವಿದೇಶಿ ಫಂಡಿಂಗ್ ಅಂತ ನೇರ ಹೇಳ್ತೀನಿ. ಮತ್ತು ರಾಷ್ಟ್ರ ವಿರೋಧಿಗಳು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಒಂದು ದಿವಸ ಬೆಂಬಲ ಕೊಡ್ತಾರೆ, ಎರಡನೇ ದಿವಸ ಇವರೇ ಬೀದಿಗಿಳಿತಾರೆ. ಅಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲದೆ ಇದ್ರು ಬೇರೆ ಬೇರೆ ವಾಮ ಮಾರ್ಗದಿಂದ ಮೆಸೇಜ್ಗಳು ಮಾಡಿ ಹೊಂದಿಸಿ ಒಂಥರ ಬಾಂಗ್ಲಾ ನೇಪಾಳ ಮಾದರಿಯಲ್ಲಿ ದಂಗೆ ಹಚ್ಚತಕ್ಕಂಥ ಕೃತ್ಯ ಇದು. ಅರಾಜಕತೆ ಸೃಷ್ಟಿಯಾಗಬೇಕು,
ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೋರಾಟವನ್ನು ಈ ದೇಶದ ಜನ ಯಾವತ್ತೂ ಒಪ್ಪಲ್ಲ. ಈ ನಕಲಿ ಹೋರಾಟಗಳು, ನಕಲಿ ಗಾಂಧಿಗಳು ಅರಾಜಕತೆ ಸೃಷ್ಟಿ ಮಾಡ್ತಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ.